ಅವ್ರು SIT ನೇಮಕ ಮಾಡಿದ್ದಾರೆ. ತನಿಖೆ ಮಾಡಿಸ್ಲಿ, ಯಾರು ಬೇಡ ಅಂತ ಹಿಡ್ಕೊಂಡ್ರಿ. ಇದೆಲ್ಲ ನಮ್ಮ ಕುಟುಂಬಕ್ಕೆ 40 ವರ್ಷದಿಂದ COD ಲೋಕಾಯುಕ್ತ ಎಲ್ಲ ನಡೆಸಿರುವಂಥದ್ದು. ಇವೆಲ್ಲ ನಾವು ಎದುರಿಸೋಕೆ ರೆಡಿ. ಅದ್ರ ಬಗ್ಗೆ ಪ್ರಕರಣ ಬಗ್ಗೆ ಏನು ಹೇಳ್ತೀರಿ ಸರ್? ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ. ಮಹಿಳಾ ಸರ್ ಅದೆಲ್ಲ ತನಿಖೆ ಮಾಡಲಿ ಸರ್, ನಾವು ಬೇಡ ಅಂತ. ತನಿಖೆ ಮಾಡಿ ಏನೈತೆ ಮಾಡಲಿ. ಅದಕ್ಕೆ ನನಗೇನು ನೋಡಿ ಸರ್, ಈ ಥರ ಈಗ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ. ದಯಮಾಡಿ ಉಚ್ಚಾಟನೆ ಮಾಡಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ಪಾರ್ಟಿ ಏನು ಡಿಸಿಷನ್ ತಾಳುತ್ತೋ ಅದಕ್ಕೆ ಬದ್ಧ. ಈಗ ದೇವೇಗೌಡರ ಬಗ್ಗೆ ಏನಾದರೂ ಮಾತಾಡಿದ್ರ? ಅವರು ದೇವೇಗೌಡ ಹತ್ರ ಹೋಗಿ ಕೇಳಿ ಸರ್. ಬರಲ್ಲ ಸರ್, ಅವ್ರು SIT ನೇಮಕ ಮಾಡಿದ್ದಾರೆ. ತನಿಖೆ ಮಾಡಿಸ್ಲಿ, ಯಾರು ಬೇಡ ಅಂತ ಹಿಡ್ಕೊಂಡ್ರಿ. ಇದೆಲ್ಲ ನಮ್ಮ ಕುಟುಂಬಕ್ಕೆ 40 ವರ್ಷದಿಂದ COD ಲೋಕಾಯುಕ್ತ ಎಲ್ಲ ನಡೆಸಿರುವಂಥದ್ದು. ಇವೆಲ್ಲ ನಾವು ಎದುರಿಸೋಕೆ ರೆಡಿ. ಅದ್ರ ಬಗ್ಗೆ ಪ್ರಕರಣ ಬಗ್ಗೆ ಏನು ಹೇಳ್ತೀರಿ ಸರ್? ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ. ಮಹಿಳಾ ಸರ್ ಅದೆಲ್ಲ ತನಿಖೆ ಮಾಡಲಿ ಸರ್, ನಾವು ಬೇಡ ಅಂತ. ತನಿಖೆ ಮಾಡಿ ಏನೈತೆ ಮಾಡಲಿ. ಅದಕ್ಕೆ ನನಗೇನು ನೋಡಿ ಸರ್, ಈ ಥರ ಈಗ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ. ದಯಮಾಡಿ ಉಚ್ಚಾಟನೆ ಮಾಡಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ಪಾರ್ಟಿ ಏನು ಡಿಸಿಷನ್ ತಾಳುತ್ತೋ ಅದಕ್ಕೆ ಬದ್ಧ. ಈಗ ದೇವೇಗೌಡರ ಬಗ್ಗೆ ಏನಾದರೂ ಮಾತಾಡಿದ್ರ? ಅವರು ದೇವೇಗೌಡ ಹತ್ರ ಹೋಗಿ ಕೇಳಿ ಸರ್. ಬರಲ್ಲ ಸರ್, ಅವ್ರು SIT ನೇಮಕ ಮಾಡಿದ್ದಾರೆ. ತನಿಖೆ ಮಾಡಿಸ್ಲಿ, ಯಾರು ಬೇಡ ಅಂತ ಹಿಡ್ಕೊಂಡ್ರಿ. ಇದೆಲ್ಲ ನಮ್ಮ ಕುಟುಂಬಕ್ಕೆ 40 ವರ್ಷದಿಂದ COD ಲೋಕಾಯುಕ್ತ ಎಲ್ಲ ನಡೆಸಿರುವಂಥದ್ದು. ಇವೆಲ್ಲ ನಾವು ಎದುರಿಸೋಕೆ ರೆಡಿ. ಅದ್ರ ಬಗ್ಗೆ ಪ್ರಕರಣ ಬಗ್ಗೆ ಏನು ಹೇಳ್ತೀರಿ ಸರ್? ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ. ಮಹಿಳಾ ಸರ್ ಅದೆಲ್ಲ ತನಿಖೆ ಮಾಡಲಿ ಸರ್, ನಾವು ಬೇಡ ಅಂತ. ತನಿಖೆ ಮಾಡಿ ಏನೈತೆ ಮಾಡಲಿ. ಅದಕ್ಕೆ ನನಗೇನು ನೋಡಿ ಸರ್, ಈ ಥರ ಈಗ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ. ದಯಮಾಡಿ ಉಚ್ಚಾಟನೆ ಮಾಡಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ಪಾರ್ಟಿ ಏನು ಡಿಸಿಷನ್ ತಾಳುತ್ತೋ ಅದಕ್ಕೆ ಬದ್ಧ. ಈಗ ದೇವೇಗೌಡರ ಬಗ್ಗೆ ಏನಾದರೂ ಮಾತಾಡಿದ್ರ? ಅವರು ದೇವೇಗೌಡ ಹತ್ರ ಹೋಗಿ ಕೇಳಿ ಸರ್. ಬರಲ್ಲ ಸರ್, ಅವ್ರು SIT ನೇಮಕ ಮಾಡಿದ್ದಾರೆ. ತನಿಖೆ ಮಾಡಿಸ್ಲಿ, ಯಾರು ಬೇಡ ಅಂತ ಹಿಡ್ಕೊಂಡ್ರಿ. ಇದೆಲ್ಲ ನಮ್ಮ ಕುಟುಂಬಕ್ಕೆ 40 ವರ್ಷದಿಂದ COD ಲೋಕಾಯುಕ್ತ ಎಲ್ಲ ನಡೆಸಿರುವಂಥದ್ದು. ಇವೆಲ್ಲ ನಾವು ಎದುರಿಸೋಕೆ ರೆಡಿ. ಅದ್ರ ಬಗ್ಗೆ ಪ್ರಕರಣ ಬಗ್ಗೆ ಏನು ಹೇಳ್ತೀರಿ ಸರ್? ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ. ಮಹಿಳಾ ಸರ್ ಅದೆಲ್ಲ ತನಿಖೆ ಮಾಡಲಿ ಸರ್, ನಾವು ಬೇಡ ಅಂತ. ತನಿಖೆ ಮಾಡಿ ಏನೈತೆ ಮಾಡಲಿ. ಅದಕ್ಕೆ ನನಗೇನು ನೋಡಿ ಸರ್, ಈ ಥರ ಈಗ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ. ದಯಮಾಡಿ ಉಚ್ಚಾಟನೆ ಮಾಡಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ಪಾರ್ಟಿ ಏನು ಡಿಸಿಷನ್ ತಾಳುತ್ತೋ ಅದಕ್ಕೆ ಬದ್ಧ. ಈಗ ದೇವೇಗೌಡರ ಬಗ್ಗೆ ಏನಾದರೂ ಮಾತಾಡಿದ್ರ? ಅವರು ದೇವೇಗೌಡ ಹತ್ರ ಹೋಗಿ ಕೇಳಿ ಸರ್. ಬರಲ್ಲ ಸರ್, ಅವ್ರು SIT ನೇಮಕ ಮಾಡಿದ್ದಾರೆ. ತನಿಖೆ ಮಾಡಿಸ್ಲಿ, ಯಾರು ಬೇಡ ಅಂತ ಹಿಡ್ಕೊಂಡ್ರಿ. ಇದೆಲ್ಲ ನಮ್ಮ ಕುಟುಂಬಕ್ಕೆ 40 ವರ್ಷದಿಂದ COD ಲೋಕಾಯುಕ್ತ ಎಲ್ಲ ನಡೆಸಿರುವಂಥದ್ದು. ಇವೆಲ್ಲ ನಾವು ಎದುರಿಸೋಕೆ ರೆಡಿ. ಅದ್ರ ಬಗ್ಗೆ ಪ್ರಕರಣ ಬಗ್ಗೆ ಏನು ಹೇಳ್ತೀರಿ ಸರ್? ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ. ಮಹಿಳಾ ಸರ್ ಅದೆಲ್ಲ ತನಿಖೆ ಮಾಡಲಿ ಸರ್, ನಾವು ಬೇಡ ಅಂತ. ತನಿಖೆ ಮಾಡಿ ಏನೈತೆ ಮಾಡಲಿ. ಅದಕ್ಕೆ ನನಗೇನು ನೋಡಿ ಸರ್, ಈ ಥರ ಈಗ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ. ದಯಮಾಡಿ ಉಚ್ಚಾಟನೆ ಮಾಡಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ಪಾರ್ಟಿ ಏನು ಡಿಸಿಷನ್ ತಾಳುತ್ತೋ ಅದಕ್ಕೆ ಬದ್ಧ. ಈಗ ದೇವೇಗೌಡರ ಬಗ್ಗೆ ಏನಾದರೂ ಮಾತಾಡಿದ್ರ? ಅವರು ದೇವೇಗೌಡ ಹತ್ರ ಹೋಗಿ ಕೇಳಿ ಸರ್. ಬರಲ್ಲ ಸರ್, ಅವ್ರು SIT ನೇಮಕ ಮಾಡಿದ್ದಾರೆ. ತನಿಖೆ ಮಾಡಿಸ್ಲಿ, ಯಾರು ಬೇಡ ಅಂತ ಹಿಡ್ಕೊಂಡ್ರಿ. ಇದೆಲ್ಲ ನಮ್ಮ ಕುಟುಂಬಕ್ಕೆ 40 ವರ್ಷದಿಂದ COD ಲೋಕಾಯುಕ್ತ ಎಲ್ಲ ನಡೆಸಿರುವಂಥದ್ದು. ಇವೆಲ್ಲ ನಾವು ಎದುರಿಸೋಕೆ ರೆಡಿ. ಅದ್ರ ಬಗ್ಗೆ ಪ್ರಕರಣ ಬಗ್ಗೆ ಏನು ಹೇಳ್ತೀರಿ ಸರ್? ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ. ಮಹಿಳಾ ಸರ್ ಅದೆಲ್ಲ ತನಿಖೆ ಮಾಡಲಿ ಸರ್, ನಾವು ಬೇಡ ಅಂತ. ತನಿಖೆ ಮಾಡಿ ಏನೈತೆ ಮಾಡಲಿ. ಅದಕ್ಕೆ ನನಗೇನು ನೋಡಿ ಸರ್, ಈ ಥರ ಈಗ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ. ದಯಮಾಡಿ ಉಚ್ಚಾಟನೆ ಮಾಡಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ಪಾರ್ಟಿ ಏನು ಡಿಸಿಷನ್ ತಾಳುತ್ತೋ ಅದಕ್ಕೆ ಬದ್ಧ. ಈಗ ದೇವೇಗೌಡರ ಬಗ್ಗೆ ಏನಾದರೂ ಮಾತಾಡಿದ್ರ? ಅವರು ದೇವೇಗೌಡ ಹತ್ರ ಹೋಗಿ ಕೇಳಿ ಸರ್. ಬರಲ್ಲ ಸರ್, ನಿರ್ಧಾರ ಏನಿದೆಯೋ ಅದೇ ಅಂತಿಮ ಅಂತ ಹೇಳಿರ್ತಕ್ಕಂಥದ್ದು HD ರೇವಣ್ಣ ಈಗ ತಾನೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ರು. ನಾವು ಎಲ್ಲೂ ಹೋಗಿಲ್ಲ ಅಂತ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ವಿದೇಶಕ್ಕೆ ಹೋಗ್ಬಿಟ್ಟಿದ್ದಾರೆ ಅನ್ನೋಂಥ ಒಂದು ಮಾತು ಏನು ಕೇಳಿ ಬರ್ತಾ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೇವೆ ಅಂತ HD ರೇವಣ್ಣ ಹೇಳಿದ್ದಾರೆ. ಉಚ್ಚಾಟನೆ ಬಗ್ಗೆ ಪಕ್ಷ ಏನು ನಿರ್ಧಾರ ತಗೊಳುತ್ತೋ ಅದೇ ಅಂತಿಮ ಅಂತ ಹೇಳಿದ್ದಾರೆ. ನೀವು ಉಚ್ಚಾಟನೆ ಬಗ್ಗೆ ನಿಮ್ದೇನಾದರೂ ಆಕ್ಷೇಪ ಅಥವಾ ಏನು ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಪಕ್ಷ ಏನು ನಿರ್ಧಾರ ತಗೊಳುತ್ತೋ ಅದು ಅಂತಿಮ ಅಂತ ಹೇಳಿದ್ದಾರೆ. ಭಾಳ ನ್ಯೂಟ್ರಲ್ ಆಗಿ ರೇವಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀವಿ ಅಂತ ಮಾಧ್ಯಮಗಳ ಮುಂದೆ ಬಂದು ಇವತ್ತು HD ರೇವಣ್ಣ ಮಾತನಾಡಿದ್ದಾರೆ. ಇನ್ನು ಪ್ರಜ್ವಲ್ ವಿದೇಶಕ್ಕೆ ಹೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಕೇಸ್ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ ಈಗ ಅವ್ರು SIT ನೇಮಕ ಮಾಡಿದ್ದಾರೆ. ತನಿಖೆ ಮಾಡಿಸ್ಲಿ, ಯಾರು ಬೇಡ ಅಂತ ಹಿಡ್ಕೊಂಡ್ರಿ. ಇದೆಲ್ಲ ನಮ್ಮ ಕುಟುಂಬಕ್ಕೆ 40 ವರ್ಷದಿಂದ COD ಲೋಕಾಯುಕ್ತ ಎಲ್ಲ ನಡೆಸಿರುವಂಥದ್ದು. ಇವೆಲ್ಲ ನಾವು ಎದುರಿಸೋಕೆ ರೆಡಿ. ಅದ್ರ ಬಗ್ಗೆ ಪ್ರಕರಣ ಬಗ್ಗೆ ಏನು ಹೇಳ್ತೀರಿ ಸರ್? ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ. ಮಹಿಳಾ ಸರ್ ಅದೆಲ್ಲ ತನಿಖೆ ಮಾಡಲಿ ಸರ್, ನಾವು ಬೇಡ ಅಂತ. ತನಿಖೆ ಮಾಡಿ ಏನೈತೆ ಮಾಡಲಿ. ಅದಕ್ಕೆ ನನಗೇನು ನೋಡಿ ಸರ್, ಈ ಥರ ಈಗ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ. ದಯಮಾಡಿ ಉಚ್ಚಾಟನೆ ಮಾಡಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ಪಾರ್ಟಿ ಏನು ಡಿಸಿಷನ್ ತಾಳುತ್ತೋ ಅದಕ್ಕೆ ಬದ್ಧ. ಈಗ ದೇವೇಗೌಡರ ಬಗ್ಗೆ ಏನಾದರೂ ಮಾತಾಡಿದ್ರ? ಅವರು ದೇವೇಗೌಡ ಹತ್ರ ಹೋಗಿ ಕೇಳಿ ಸರ್. ಬರಲ್ಲ ಸರ್,
ಇದಿಷ್ಟು ರೇವಣ್ಣ ಅವರ ಹೇಳಿಕೆ. ತನಿಖೆ ಆಗಲಿ, ತನಿಖೆ ಆದಮೇಲೆ ಎಲ್ಲ ಹೊರಗಡೆ ಬರಲಿ ಅನ್ನೋದು ರೇವಣ್ಣ ಅವರ ಹೇಳಿಕೆ. ಉಚ್ಚಾಟನೆ ವಿಚಾರ ದೇವೇಗೌಡರಿಗೆ ಬಿಟ್ಟಿದ್ದು, ಅವ್ರನ್ನೇ ಕೇಳಿ ಅನ್ನೋ ಮಾತನ್ನು ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ನಮ್ಮ ಜೊತೆ ರೇವಣ್ಣ ಇದ್ದಾರೆ. ಸರ್, ಪ್ರಜ್ವಲ್ ಅವ್ರ ಕೇಸ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಅವ್ರು SIT ನೇಮಕ ಮಾಡಿದ್ದಾರೆ. ತನಿಖೆ ಮಾಡಿಸ್ಲಿ, ಯಾರು ಬೇಡ ಅಂತ ಹಿಡ್ಕೊಂಡ್ರು. ಇದೆಲ್ಲ ನಮ್ಮ ಕುಟುಂಬಕ್ಕೆ 40 ವರ್ಷದಿಂದ COD, ಲೋಕಾಯುಕ್ತ ಎಲ್ಲ ನಡೆಸಿರುವಂಥದ್ದು. ಇವೆಲ್ಲ ನಾವು ಎದುರಿಸೋಕೆ ರೆಡಿ. ಅದ್ರ ಬಗ್ಗೆ ಪ್ರಕರಣ ಬಗ್ಗೆ ಏನು ಹೇಳ್ತೀರಿ ಸರ್? ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ. ಸರ್ ಅದೆಲ್ಲ ತನಿಖೆ ಮಾಡಲಿ ಸರ್, ನಾವು ಬೇಡ ಅಂತ. ತನಿಖೆ ಮಾಡಿ ಏನೈತೆ ಮಾಡಲಿ, ಅದಕ್ಕೆ ಏನು ವಿಚಾರ. ಹಾಗೇನೆ ಪ್ರಜ್ವಲ್ ರೇವಣ್ಣ ಯಾಕೆ ವಿದೇಶಕ್ಕೆ ಹೋದ್ರು ಅನ್ನೋಂಥ ವಿಚಾರ, ಆಮೇಲೆ ನಿಮ್ಮನ್ನ ಉಚ್ಚಾಟನೆ ಮಾಡ್ತಾರಂತೆ ಅನ್ನೋಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಓಕೆ, 40 ವರ್ಷದಿಂದ COD, ಲೋಕಾಯುಕ್ತ ಎಲ್ಲ ನಡೆಸಿರುವಂಥದ್ದು. ಇವೆಲ್ಲ ನಾವು ಎದುರಿಸೋಕೆ ರೆಡಿ. ಅದ್ರ ಬಗ್ಗೆ ಪ್ರಕರಣ ಬಗ್ಗೆ ಏನು ಹೇಳ್ತೀರಿ ಸರ್? ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ. ಸರ್ ಅದೆಲ್ಲ ತನಿಖೆ ಮಾಡಲಿ ಸರ್, ನಾವು ಬೇಡ ಅಂತ. ತನಿಖೆ ಮಾಡಿ ಏನೈತೆ ಮಾಡಲಿ, ಅದಕ್ಕೆ ಏನು ನೋಡಿ ಸರ್, ಈ ಥರ ಈಗ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ, ದಯಮಾಡಿ. ಉಚ್ಚಾಟನೆ ಮಾಡಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ಪಾರ್ಟಿ ಏನು ಡಿಸಿಷನ್ ತಾಳುತ್ತೋ ಅದಕ್ಕೆ ಬತ್ತು. ಈಗ ದೇವೇಗೌಡರ ಬಗ್ಗೆ ಏನಾದರೂ ಮಾತಾಡಿದ್ರೆ? ಅವರು ದೇವೇಗೌಡ ಹತ್ರ ಹೋಗಿ ಕೇಳಿ ಸರ್, ಬರಲ್ಲ ಸರ್. ಅವ್ರು SIT ನೇಮಕ ಮಾಡಿದ್ದಾರೆ. ತನಿಖೆ ಮಾಡಿಸ್ಲಿ, ಯಾರು ಬೇಡ ಅಂತ ಹಿಡ್ಕೊಂಡ್ರು. ಇದೆಲ್ಲ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ HD ರೇವಣ್ಣ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆ ಮಾಡಿಸ್ಲಿ, ಯಾರು ಬೇಡ ಅಂದಿದ್ದು, 40 ವರ್ಷದಿಂದ ಇದನ್ನೆಲ್ಲ ನೋಡಿದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು HD ರೇವಣ್ಣ. ಯಾವುದೇ ಅವರಲ್ಲಿ ಈ ಕ್ಷಣಕ್ಕೆ ಯಾವುದೇ ಹಿಂಜರಿಕೆ ಕಾಣಲಿಲ್ಲ. ಓಪನ್ ಆಗಿ ಮಾತನಾಡಿದ್ರು ರಿಪಬ್ಲಿಕ್ ಕನ್ನಡಕ್ಕೆ. 40 ವರ್ಷದಿಂದ ಇದನ್ನೆಲ್ಲ ನೋಡಿದ್ದೇನೆ, ತನಿಖೆ ಮಾಡಿಸ್ಲಿ, ತನಿಖೆ ಮಾಡ್ತೀವಿ ಅಂತ ಹೇಳಿದಾರಲ್ಲ ಸರ್ಕಾರ, ತನಿಖೆ ಮಾಡಿಸ್ಲಿ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ರೇವಣ್ಣ ಇದ್ದಾರೆ. ಸರ್, ಪ್ರಜ್ವಲ್ ಅವ್ರ ಕೇಸ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಕೇಸ್ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ ಈಗ ಅವ್ರು SIT ನೇಮಕ ಮಾಡಿದ್ದಾರೆ. ತನಿಖೆ ಮಾಡಿಸ್ಲಿ, ಯಾರು ಬೇಡ ಅಂತ ಹಿಡ್ಕೊಂಡ್ರು. ಇದೆಲ್ಲ ನಮ್ಮ ಕುಟುಂಬಕ್ಕೆ 40 ವರ್ಷದಿಂದ COD, ಲೋಕಾಯುಕ್ತ ಎಲ್ಲ ನಡೆಸಿರುವಂಥದ್ದು. ಇವೆಲ್ಲ ನಾವು ಎದುರಿಸೋಕೆ ರೆಡಿ. ಅದ್ರ ಬಗ್ಗೆ ಪ್ರಕರಣ ಬಗ್ಗೆ ಏನು ಹೇಳ್ತೀರಿ ಸರ್? ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ. ಸರ್ ಅದೆಲ್ಲ ತನಿಖೆ ಮಾಡಲಿ ಸರ್, ನಾವು ಬೇಡ ಅಂತ. ತನಿಖೆ ಮಾಡಿ ಏನೈತೆ ಮಾಡಲಿ, ಅದಕ್ಕೆ ಏನು ನೋಡಿ ಸರ್, ಈ ಥರ ಈಗ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ, ದಯಮಾಡಿ. ಉಚ್ಚಾಟನೆ ಮಾಡಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ಪಾರ್ಟಿ ಏನು ಡಿಸಿಷನ್ ತಾಳುತ್ತೋ ಅದಕ್ಕೆ ಬತ್ತು. ಈಗ ದೇವೇಗೌಡರ ಬಗ್ಗೆ ಏನಾದರೂ ಮಾತಾಡಿದ್ರೆ? ಅವರು ದೇವೇಗೌಡ ಹತ್ರ ಹೋಗಿ ಕೇಳಿ ಸರ್, ಬರಲ್ಲ ಸರ್. ಇದಿಷ್ಟು ರೇವಣ್ಣ ಅವರ ಹೇಳಿಕೆ. ತನಿಖೆ ಆಗಲಿ, ತನಿಖೆ ಆದಮೇಲೆ ಎಲ್ಲ ಹೊರಗಡೆ ಬರಲಿ ಅನ್ನೋದು ರೇವಣ್ಣ ಅವರ ಹೇಳಿಕೆ. ಉಚ್ಚಾಟನೆ ವಿಚಾರ ದೇವೇಗೌಡರಿಗೆ ಬಿಟ್ಟಿದ್ದು, ಅವ್ರನ್ನೇ ಕೇಳಿ ಅನ್ನೋ ಮಾತನ್ನು ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ನಮ್ಮ ಜೊತೆ ರೇವಣ್ಣ ಇದ್ದಾರೆ. ಸರ್, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನನ್ನ ಕೊಲೀಗ್ ರಂಜಿತ್ ಹಾಸನದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಗಮನಿಸ್ತಾ ಇದ್ದೀವಿ ಬೆಳಗ್ಗೆಯಿಂದ ಹಾಸನದಲ್ಲಿ ಪ್ರೊಟೆಸ್ಟ್. ಒಂದ್ ಕಡೆ ರೇವಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ತನಿಖೆ ಆಗಲಿ ಅಂತ ಹೇಳ್ತಾರೆ, ಉಚ್ಚಾಟನೆ ಮಾಡೋದು ಪಾರ್ಟಿಗೆ ಬಿಟ್ಟು ವಿಚಾರ ಅಂತ ಹೇಳ್ತಾರೆ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ ಓವರ್ ಆಲ್? ಶ್ರೀಪಾದ್ ಪಾಟೀಲ್ರೆ, ರೇವಣ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಮಾತನಾಡ್ತಾ ಹೇಳ್ತಾ ಇದ್ರು, ತನಿಖೆ ನಡೀತಾ ಇದೆ, ಏನು ಕ್ರಮ ಆಗಬೇಕು ಆಗತ್ತೆ. ದೇವೇಗೌಡರು ಸೇರಿದಂತೆ ನಮ್ಮ ಕುಟುಂಬಕ್ಕೆ ಇದೇನು ಹೊಸತೇನಲ್ಲ. ನಾವು ಈ ರೀತಿಯಾಗಿ ನಮ್ಮ ಮೇಲೆ ಆರೋಪಗಳು ಬಂದಾಗ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ, ಆದರೆ ಇದರಲ್ಲಿ ಏನೂ ಆಗೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಮುಂದುವರೆದು ರೇವಣ್ಣ ಅವರು ಮಾತನಾಡ್ತಾ ಹೇಳ್ತಾರೆ, ವಿದೇಶಕ್ಕೆ ಜರ್ಮನಿಗೆ ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದ್ರ ಬಗ್ಗೆ ಮಾತಾಡ್ತಾ ರೇವಣ್ಣ ಅವ್ರು ಹೇಳ್ತಾರೆ, ಚುನಾವಣೆ ಮುಗೀತು, ಫಸ್ಟ್ ಫೇಸ್ನಲ್ಲಿ ಅವರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮುಗೀತು, ಹಾಗಾಗಿ ಹೋಗಿದ್ದಾರೆ. ಅದಾದ ನಂತರ SIT ರಚನೆ ಆಗಿದ್ದು, ಕಂಪ್ಲೇಂಟ್ ದಾಖಲಾಗಿದ್ದು ಮತ್ತೊಂದು ಮಗದೊಂದು. ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿರೋದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ನಾನು ಅದನ್ನು ತರಿಸ್ಕೊಳ್ತೀನಿ ಮಾಹಿತಿ ಅನ್ನೋದನ್ನು ಹೇಳಿದ್ದಾರೆ. ಪಕ್ಷದಿಂದ ನನ್ನನ್ನು ಮತ್ತು ಮಗನನ್ನು ಉಚ್ಚಾಟನೆ ಮಾಡೋದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ, ನಾನು ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಆಂತರಿಕವಾಗಿ ರಿಪಬ್ಲಿಕ್ ಕನ್ನಡಕ್ಕೆ